ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಪಾರ್ಟ್ 1 ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಎಲ್ಲರೂ ನೋಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೋತಿದ್ದೀನಿ. ಈಗ ಪಾರ್ಟ್ 2 ಅಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ಚಾರು ಗನ್ ತೊಗೊಂಡು ಹಣೆಗೆ ಇಟ್ಕೋತಾಳೆ. ಆಗ ರಾಮಾಚಾರಿ, ಚಾರು ಮೇಡಮ್ ಏನಿದು ಹುಚ್ಚಾಟ, ಕೊಡಿ ಇದು ಅಂತ ಹೇಳ್ತಿರ್ತಾನೆ. ಆಗ ಚಾರು, ಬಿಡು ರಾಮಾಚಾರಿ, ನೀನು ನನ್ನ ಜೀವ ಅಂತ ಬದುಕ್ತಾ ಇರೋಳು, ಇವಾಗ ನಾನು ಸೋಲು ಒಪ್ಕೊಂಡ್ರೆ ನಿನ್ನ ಬಿಟ್ಕೊಟ್ಟ ಹಾಗೆ ಅಲ್ವಾ, ನೀನು ಸುಮ್ಮನೆ ಇರು ಅಂತ ಹೇಳಿ ಗನ್ ಹಣೆಗೆ ಇಟ್ಕೊಂಡು ಟ್ರಿಗರ್ನ ಪ್ರೆಸ್ ಮಾಡ್ತಾಳೆ. ಅವಳಿಗೂ ಏನೂ ಆಗೋದಿಲ್ಲ. ಆಗ ಜಿಕೆ 3ಕ್ಕೂ ಮುಕ್ತಾಯ ಆಗಲಿಲ್ವಾ, ಉಳಿದಿರೋದು 3 ಅದರಲ್ಲಿ 2 ಕ್ಲಿಕ್, ಇನ್ನೊಂದು ಡಮಾರ್. ಯಾವಾಗ ಡಮಾರ್ ಏನಾಗುತ್ತೋ ಗೊತ್ತಿಲ್ಲ. ಸೀತಾಲಕ್ಷ್ಮಿ, ಬೇಡಮ್ಮ ಈ ಆಟ ಚೆನ್ನಾಗಿಲ್ಲ ನೋಡು, ನಾನು ಇಷ್ಟು ಹೇಳಿದ ಮೇಲೂ ನೀನು ಶೂಟ್ ಮಾಡ್ಕೋತೀನಿ ಅಂತ ಧೈರ್ಯ ಇದ್ದರೆ ಇರು, ಕೊಡಮ್ಮ ಚಾರು ಗನ್ ಅಂತ ಇಸ್ಕೊಂಡು ತಗೋ, ಶೂಟ್ ಮಾಡ್ಕೋ ಅಂತ ಸೀತಾಲಕ್ಷ್ಮಿ ಕೈಗೆ ಕೊಡ್ತಾನೆ. ಆಗ ಸೀತಾ ಗನ್ ಕೈಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆಗ ಚಾರು, ಏನು ಭಯನ, ಕಂಡೋರ್ ಗಂಡನ ಕಟ್ಕೋಬೇಕು ಅಂತ ಆಸೆ ಪಡುವಾಗ ಇಲ್ಲದೆ ಇರೋ ಭಯ ಇವಾಗ ಆಗ್ತಿದೆಯಾ ಅಂತ ಕೇಳ್ತಾಳೆ. ಆಗ ಸೀತಾ, ಭಯನ, ನನಗೆ ಅದು ನನ್ನ ಇಷ್ಟಲೇ ಇಲ್ಲ ಅಂತ ಹೇಳಿ ಗನ್ ತೊಗೊಂಡು ಹಣೆಗೆ ಇಟ್ಕೋತಾಳೆ. ಗನ್ ಪ್ರೆಸ್ ಮಾಡ್ಕೋತಾಳೆ. ಅವಳಿಗೂ ಏನೂ ಆಗೋದಿಲ್ಲ. ಮತ್ತೆ ಗನ್ ಚಾರುಗೆ ಕೊಡ್ತಾಳೆ. ಈ ಕಡೆ ಜಾನಕಿ, ಮುರಾರಿ ಎಲ್ಲೋ ಹೋಗ್ತಾ ಇರ್ತಾರೆ. ಮೊದಲು ಅವರಿಗೆ ಫೋನ್ ಮಾಡು, ಅವರು ಎಲ್ಲ ಕೆಲಸಕ್ಕೂ ಜೊತೆಯಾಗಿ ನಿಂತಿರ್ತೀಯಲ್ಲ, ಈ ವಿಷಯ ಇಷ್ಟು ಮುಂದುವರೆದ್ರೂ ನನಗೆ ಗೊತ್ತೇ ಆಗದೆ ಇರೋ ಹಾಗೆ ನಡ್ಕೊಂಡಿಯಲ್ಲ, ಮೊದಲು ಅವರಿಗೆ ಫೋನ್ ಮಾಡಿ ಅಲ್ಲಿ ಏನಾಯಿತು ಅಂತ ನನಗೆ ಹೇಳಬೇಕು ಅಂತ ಹೇಳ್ತಾಳೆ. ಆಗ ಮುರಾರಿ, ಅಮ್ಮ ನಾನು ಆಗಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಅವರು ರಿಸೀವ್ ಮಾಡ್ತಿಲ್ಲ, ನಾನೇನು ಮಾಡಲಿ ನೀವೇ ಹೇಳಿ ಅಂತ ಹೇಳ್ತಾನೆ. ಆಗ ಜಾನಕಿ, ನಾನೇನು ಮಾಡಲಿ ಅಂದರೆ ನೀವುಗಳು ತಾನೇ ಸೇರ್ಕೊಂಡು ನಿರ್ಧಾರ ಮಾಡಿದ್ದು, ಬಿಟ್ಕೊಡ್ತಾಳಂತೆ, ಬಿಟ್ಕೊಡೋಕೆ ಇವಳೇನು ಮಹಾ ತಾಗಿ ನೋಡು, ನನಗೆ ಬರ್ತಾ ಇರೋ ಕೋಪಕ್ಕೆ ಅಂತ ಹೇಳ್ತಾಳೆ. ಆಗ ಮುರಾರಿ, ಅಮ್ಮ ನೀವು ಹೆದರ್ಕೊಳ್ತಾ ಇದ್ದೀರಾ, ಹೆದರ್ಕೊಳ್ಳೋಂಥದ್ದು ಏನೂ ಆಗಿಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಜಾನಕಿ, ಹೌದೌದು ನಾನು ಹೆದರ್ಕೊಳ್ತಾ ಅಂಥದ್ದು ಏನೂ ಆಗಿಲ್ಲ, ಆಗೋಕ್ಕೂ ನಾನು ಬಿಡೋದಿಲ್ಲ, ಆದರೆ ನನಗೆ ಸಮಾಧಾನವಾಗಿ ಇರೋಕ್ಕಾಗ್ತಿಲ್ಲ, ನಾನು ಸಮಾಧಾನವಾಗಿ ಇದ್ಬಿಟ್ರೆ ಆ ದೇವರು ತೋರಿಸಿದ ದಾರಿ, ಅವನು ಕೊಟ್ಟಿದ್ದು ಜೀವನ ಅಂತ ಸುಮ್ಮನೆ ಆಗಿಬಿಡ್ತೀನಿ, ಇಲ್ಲ ಹಾಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಚಾರು ಬಿಟ್ಕೊಡ್ತೀನಿ ಅಂದಿರೋದು ಅವಳು ಹಾಕ್ಕೊಂಡಿರೋ ಹಳೆ ಬಟ್ಟೆನಲ್ಲಿ ಎಲ್ಲ ಕಣೋ, ಅಗ್ನಿಸಾಕ್ಷಿ ಆಗಿ ತಾಳಿ ಕಟ್ಟಿರೋ ಗಂಡನ್ನ, ಅದು ನನ್ನ ಮಗನ, ಈ ಜೀವನಕ್ಕೆ ಏನಾದರೂ ಆದರೆ ಹೋಗಲಿ ಬಿಡು ಅಂತ ನಾನು ಸುಮ್ಮನೆ ಆಗಿಬಿಡ್ತೀನಿ, ಆದರೆ ನನ್ನ ಮಕ್ಕಳ ಜೀವನಕ್ಕೆ ಏನಾದರೂ ಆದರೆ ನಾನು ಖಂಡಿತ ಸುಮ್ಮನೆ ಇರಲ್ಲ. ಮುರಾರಿ, ಹೋಗು ನೀರು ತೊಗೊಂಡು ಬಾ, ಭಗವಂತನಿಗೆ ಪೂಜೆ ಅಲ್ಲ, ಜಗಳ ಮಾಡಿ ಆದರೂ ನನ್ನ ಮಗ ಸೊಸೆ ಜೀವನನ ಉಳಿಸ್ಕೊತೀನಿ, ಹೋಗು ತೊಗೊಂಡು ಬಾ ಅಂತ ಹೇಳ್ತಾಳೆ. ಮುರಾರಿ ನೀರು ತೊಗೊಂಡು ಬಂದು ಕೊಡ್ತಾನೆ. ಆಗ ನನ್ನ ಮಗ ಸೊಸೆ ಜೀವನಕ್ಕೆ ಯಾರಾದರೂ ಬಂದರೆ ಸ್ವಚ್ಛವಾಗಿ ತೊಳೆದು ಬಿಡ್ತೀನಿ ಅಂತ ದೇವರಿಗೆ ಪೂಜೆ ಮಾಡ್ತಾಳೆ. ಈ ಕಡೆ ಚಾರು ಗನ್ನ ನೋಡ್ತಾ ನಿಂತ್ಕೋತಾಳೆ. ಆಗ ಸೀತಾ, ಏನು ಚಾರು ನಿನಗೆ ಭಯನಾ, ಏನೇನೋ ದೊಡ್ಡದಾಗಿ ಡೈಲಾಗ್ ಹೊಡಿತಿದ್ದೆ, ಈಗ ನಿನ್ನ ಕೈಯಲ್ಲಿ ಗನ್ ಇದ್ದಾಗ ಮಾತ್ರ ಮಾತು ಬರ್ತಿಲ್ವಾ ಅಲ್ಲ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಚಾರು ಮೇಡಮ್ ಪ್ಲೀಸ್ ಇದು ಎಲ್ಲ ಬೇಡ, ದಯವಿಟ್ಟು ಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ತಾನೆ. ಆಗ ಸೀತಾ ಅದೇಗೆ ಹೋಗ್ತಾಳೆ. ರಾಮಾಚಾರಿ, ಚಾರು ಬಂದು ಒಂದು ಸತಿ ಹೇಳಿದರೆ ಮುಗೀತು, ಹಿಂದಕ್ಕೆ ಹೋಗೋ ಮಾತೇ ಇಲ್ಲ ಅಲ್ವಾ ಚಾರು ಅಂತ ಕೇಳ್ತಾಳೆ. ಆಗ ಚಾರು ಗನ್ ತೊಗೊಂಡು ಹಣೆಗೆ ಇಟ್ಕೋತಾಳೆ. ರಾಮಾಚಾರಿ ಎಷ್ಟೇ ಹೇಳಿದ್ರು ಕೇಳದೆ ಟ್ರಿಗರ್ನ ಪ್ರೆಸ್ ಮಾಡ್ತಾಳೆ. ಆಗ ಚಾರುಗೆ ಏನೂ ಆಗೋದಿಲ್ಲ. ಆಗ ಜೇಕೆ, ಅಯ್ಯೋ ಜಸ್ಟ್ ಮಿಸ್, ಚಾರು ಗನ್ ಕೊಡಮ್ಮ ಅಂತ ಹೇಳಿ ಸೀತಾ ಕೈಗೆ ಕೊಟ್ಟು ತಗೋ ಶೂಟ್ ಮಾಡ್ಕೊ ಅಂತ ಕೇಳ್ತಾನೆ. ಆಗ ಜಯಸಿಂಹ, ಮುಟ್ಟಾಳ, ಮುಚ್ಚೋ ಬಾಯಿನ ಮಗಳೇ, ನೋಡು ಬೇಡ ನನ್ನ ಮಾತು ಕೇಳು ಅಂತ ಹೇಳ್ತಾನೆ. ಆಗ ಚಾರು, ಅದೇಗಾಗುತ್ತೆ, ಚಾಲೆಂಜ್ ಅಂದರೆ ಚಾಲೆಂಜ್ ಅಲ್ವಾ ಜೋಕರ್ ಅಂತ ಜಿಕೆಗೆ ಹೇಳ್ತಾನೆ. ಆಗ ಜಿಕೆ, ಜೆಕೆ ಅಂದರೆ ಜೋಕರ್ ಅಲ್ಲ, ಸುಮ್ಮನೆ ಇರು, ಈಗಂದು ಇಟ್ಕೊಳ್ಳಮ್ಮ, ಜೆಕೆ ಅಂದರೆ ಗೋಪಾಲ್ ಕೃಷ್ಣ ಅಂತ ಹೇಳ್ತಾನೆ. ಓಕೆ, ಈಗ 6ನೇ ಸುತ್ತು ಶುರುವಾಗಲಿದೆ. 6ನೇ ಸುತ್ತು ಅಂದರೆ ಕೊನೆ ಸುತ್ತು, ಅಂದರೆ ಈ ರೌಂಡಲ್ಲಿ ಶೂಟ್ ಮಾಡಿದ್ರೆ ಬುಲೆಟ್ ಡಮ್ ಅನ್ನುತ್ತೆ. ಅಯ್ಯೋ ಸೀತಾಲಕ್ಷ್ಮಿ, ಏನಮ್ಮ ಮಾಡಲಿ ಈಗ ಅಂತ ಹೇಳ್ತಾನೆ. ಆಗ ಜಯಸಿಂಹ, ಸೀತಾಲಕ್ಷ್ಮಿ ನೋಡಮ್ಮ, ಮೊದಲು ಆ ಗನ್ನ ಬಿಸಾಕು, ಬೇಡ ನೋಡು ಪ್ಲೀಸ್ ಅಂತ, ಅದು ದೊಡ್ಡ ರಿಸ್ಕ್ ತೊಗೋತಾ ಇದೆಯಾ ಅಂತ ಹೇಳ್ತಾನೆ. ಆಗ ಸೀತಾ, ಇವಳು ಮಾತನ್ನು ಸೀರಿಯಸ್ ಆಗಿ ತೊಗೊಳ್ದೇ ಇದ್ದರೂ ನನ್ನ ರಾಮಾಚಾರಿ ಸೀರಿಯಸ್ ಆಗಿ ಲವ್ ಮಾಡ್ತೀನಿ ಅಲ್ಲ, ಏನು ಮಾಡೋದು, ನನ್ನ ರಾಮಾಚಾರಿ ನಾನು ಬಿಟ್ಟು ಕೊಡೋಕ್ಕೆ ಆಗೋದಿಲ್ಲ ಅಂತ ಗನ್ನ ಹಣೆಗೆ ಇಟ್ಕೋತಾಳೆ. ನನಗೆ ನನ್ನ ರಾಮಾಚಾರಿ ಬೇಕು, ನನಗೆ ನನ್ನ ರಾಮಾಚಾರಿ ಬೇಕೇ ಬೇಕು ಅಂತ ಗನ್ನ ಚಾರು ಕಡೆ ತಿರುಗಿಸ್ತಾಳೆ. ಆಗ ರಾಮಾಚಾರಿ ಬಂದು ಚಾರು ಮುಂದೆ ನಿಂತ್ಕೋತಾನೆ. ಆಗ ಚಾರು ರಾಮಾಚಾರಿನ ದೂರ ತರಿಸ್ತಾಳೆ. ಆಗ ಸೀತಾ, ಏನು ಏನು ದಡ್ಡಿ ಅಂತ ಅಂದ್ಕೊಂಡಿದ್ಯಾ, ಇದರಲ್ಲಿ ಇರೋದು ಒಂದೇ ಬುಲೆಟ್, ಅದು ನಾನು ಶೂಟ್ ಮಾಡಿಕೊಂಡು ಸತ್ತರೆ ನನ್ನ ರಾಮಾಚಾರಿನ ಮದುವೆ ಆಗೋದು ಯಾರು, ರಾಮಾಚಾರಿ ಜೊತೆ ಸಂತೋಷವಾಗಿ ಬದುಕೋದು ಯಾರು, ರಾಮಾಚಾರಿನ ಬಿಟ್ಟು ನಾನು ಸಾಯ್ತೀನಿ, ನೋ ನಾನು ಸಾಯಲ್ಲ, ನೀನು ಸಾಯಿ ಅಂತ ಹೇಳ್ತಾಳೆ. ಈ ಕಡೆ ಜಾನಕಿ ದೇವರಿಗೆ ಪೂಜೆ ಮಾಡ್ತಿರ್ತಾಳೆ. ಇಲ್ಲಿಷ್ಟೆಲ್ಲ ನಡೀತಿದ್ರು ಏನೂ ಗೊತ್ತಿಲ್ದಂಗೆ ಸುಮ್ಮನೆ ಕೂತಿದ್ದಾನೆ ಅಲ್ವಾ ನಮ್ಮ ದೇವರು ಅಂತ ಹೇಳ್ತಾನೆ. ಆಗ ಜಾನಕಿ, ಸುಮ್ಮನೆ ನಮ್ಮ ಕೋರಿಕೆ ತಲುಪೋವರೆಗೂ ನೀನು ಮಂತ್ರ ಹೇಳ್ತಾ ಇರು, ನಾನು ಆರತಿ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಆಗ ಮುರಾರಿ, ಇಲ್ಲ ಅಮ್ಮ, ನಾನು ಮಂತ್ರನೂ ಹೇಳಲ್ಲ, ಪೂಜೆನೂ ಮಾಡಲ್ಲ, ಯಾಕೆ ಪೂಜೆ ಮಾಡಬೇಕು, ಯಾಕೆ ಮಂತ್ರ ಹೇಳಬೇಕು, ನಮ್ಮ ರಾಮಾಚಾರಿ ದೇವ್ರ ಮೇಲೆ ಅಷ್ಟೊಂದು ಭಕ್ತಿ ಇರೋನು, ದೇವರಿಗೋಸ್ಕರ ಬದುಕ್ತಾ ಇರೋನು, ಎಲ್ಲರೂ ಬದುಕೋದಕ್ಕೋಸ್ಕರ ಪೂಜೆ ಮಾಡಿದ್ರೆ ನಮ್ಮ ರಾಮಾಚಾರಿ ಪೂಜೆ ಮಾಡೋದಕ್ಕೋಸ್ಕರ ಬದುಕ್ತಾ ಇದ್ದಾನೆ ಅಂತ ರಾಮಾಚಾರಿಗೆ ಇಷ್ಟೆಲ್ಲ ಕಷ್ಟ ಬಂದಿದೆ ಅಂದರೆ ಅವನು ಮಾಡೋ ಪೂಜೆಗೆ ಏನರ್ಥ, ಹಾಗಾದರೆ ಅವನು ಮಾಡೋ ಪೂಜೆಗೆ ಪ್ರತಿಫಲ ಇಲ್ವಾ,
ದೇವರ ಅನುಗ್ರಹ ಇಲ್ಲದೇ ಒಂದು ಸಣ್ಣ ಹುಲ್ಕಡಿನೂ ಅಲುಗಾಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ರಾಮಾಚಾರಿ ಜೀವನದಲ್ಲಿ ಆ ಜಯಸಿಂಹ ಅವನ ಮಗಳು ಸೇರಿಕೊಂಡು ಇಷ್ಟೆಲ್ಲರ ತೊಂದರೆ ಕೊಡ್ತಾ ಇದ್ದಾರಲ್ಲ, ಅದನ್ನು ಆ ದೇವರು ಆಡಿಸೋ ಆಟನ ಅಂತ ಪ್ರತಿಫಲಕ್ಕೆ ಪೂಜೆ ಮಾಡಿ ಏನಮ್ಮ ಪ್ರಯೋಜನ, ಇನ್ಮೇಲೆ ನಾನು ಯಾವ ಪೂಜೆನೂ ಮಾಡಲ್ಲ ಅಂತ ಹೇಳ್ತಾನೆ. ಆಗ ಜಾನಕಿ ಕೋಪ ಮಾಡ್ಕೋಬೇಕಾಗಿರೋ ದೇವ್ರ ಮೇಲೆ ಅಲ್ಲ, ನಮಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ ಆ ಪಾಪಿಗಳ ಮೇಲೆ. ಆ ದೇವರಿಗೆ ಪೂಜೆ ಮಾಡಿ ಅಧಿಕಾರದಿಂದ ಕೇಳೋಣ, ನಮ್ಮ ರಾಮಾಚಾರಿಗೆ ಒಳ್ಳೆಯದು ಮಾಡ್ತೀಯಾ ಇಲ್ವೋ ಅಂತ, ಅವನ ಜೀವನ ಸರಿ ಮಾಡ್ತೀಯೋ ಇಲ್ವೋ ಅಂತ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಚಾರು ರಾಮಾಚಾರಿ ಸಂತೋಷವಾಗಿರಬೇಕು. ಅದಕ್ಕೋಸ್ಕರ ಭಗವಂತನಿಗೆ ಪೂಜೆ ಮಾಡಬೇಕು ಕೇಳ್ಕೊಳ್ಳೋಣ, ಏನು ಹೇಳೋ ಮಂತ್ರನ ಅಂತ ಹೇಳ್ತಾಳೆ. ಆಗ ಮುರಾರಿ ಮಂತ್ರ ಹೇಳ್ತಾನೆ. ಜಾನಕಿ ಆರತಿ ಮಾಡ್ತಿರ್ತಾಳೆ. ದೇವರೇ, ದುಷ್ಟರಿಂದ ನನ್ನ ಮಕ್ಕಳಿಗೆ ಯಾವ ತೊಂದರೆನೂ ಆಗದೇ ಇರೋ ಥರ ಕಾಪಾಡಪ್ಪ ಅಂತ ಬೇಡ್ಕೊಳ್ತಿರ್ತಾಳೆ. ಆಗ ಮಂಗಳಾರತಿ ನಂದಿ ಹೋಗುತ್ತೆ. ಆಗ ಮುರಾರಿ ಜಾನಕಿಗೆ ಗಾಬರಿ ಆಗುತ್ತೆ. ಈ ಕಡೆ ರಾಮಾಚಾರಿ ಬೇಡ, ಇವಾಗಲೇ ಹೇಳ್ತಾ ಇದ್ದೀನಿ ಅಂತ ರಾಮಾಚಾರಿ ಸೀತಾಗೆ ಹೇಳ್ತಾನೆ. ಜಯಸಿಂಹ ಕೂಡ ಬೇಡಮ್ಮ, ನನ್ನ ಮಾತು ಕೇಳು ಅಂತ ಹೇಳ್ತಾನೆ. ಆಗ ಜಿ.ಕೆ. ನೀವಿಬ್ಬರು ಸುಮ್ಮನೆ ಇರ್ತೀರಾ, ಸೀತಾ ನೀನು ಶೂಟ್ ಮಾಡಮ್ಮ, ಚಾಲೆಂಜ್ ಗೇಮ್ ಅಂತೆ, ಸೀತಾಲಕ್ಷ್ಮಿ ಗುರಿ ಇಟ್ಟು ಒಂದೇ ಏಟಿಗೆ ಡಮ್ ಅನಿಸ್ಬಿಡು, ಶೂಟ್ ಮಾಡಿ ಗೇಮ್ ಓವರ್ ಮಾಡು ಅಂತ ಹೇಳ್ತಾನೆ. ಚಾರು ಕೊನೆಯದಾಗಿ ರಾಮಾಚಾರಿ ಹತ್ರ ಮಾತಾಡೋದಿದ್ರೆ ಮಾತಾಡು ಅಂತ ಸೀತಾ ಹೇಳ್ತಾಳೆ. ಗುಡ್ ಬೈ ಚಾರು ಅಂತ ಹೇಳಿ ಟ್ರಿಗರ್ನ ಪ್ರೆಸ್ ಮಾಡ್ತಾಳೆ. ಆಗ ಜಿ.ಕೆ. ಸೂಪರ್ ಸೀತಾ, ಗುರಿ ಅಂದರೆ ನಿಂದು ಅಂತ ಹೇಳ್ತಾನೆ. ಸೀತಾ ಜೆ.ಕೆ. ಖುಷಿಯಿಂದ ಚಾರು ಕಡೆ ನೋಡ್ತಾರೆ. ಆದರೆ ಚಾರುಗೆ ಏನೂ ಆಗಿರಲ್ಲ. ಅದನ್ನು ನೋಡಿ ಸೀತಾಗೆ ಮತ್ತು ಜೆ.ಕೆ.ಗೆ ಗಾಬರಿ ಆಗುತ್ತೆ. ಆಗ ಚಾರು, ಏನೇ ಹಾಗೆ ನೋಡ್ತಾ ಇದೀಯಾ, ನೀನೇ ಒಂದು ಡಮ್ಮಿ ಕ್ಯಾರೆಕ್ಟರ್, ನಿನ್ನ ಕೈಯಲ್ಲಿ ಒರಿಜಿನಲ್ ಬುಲೆಟ್ ಇರೋ ಗನ್ ಕೊಡೋಕ್ಕೆ ನನಗೇನು ಲೂಸಾ, ಚಾಲೆಂಜಲ್ಲಿ ಗೆದ್ದು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ನನ್ನ ರಾಮಾಚಾರಿನ ಟ್ರೋಫಿ ಅಂದ್ಕೊಂಡಿದ್ಯಾ, ಏನೇ ನನ್ನ ಗಂಡ, ಒಂದು ಹೆಣ್ಣು ತನ್ನ ಗಂಡನ್ನು ಉಳಿಸ್ಕೊಳ್ಳೋಕ್ಕೆ ಎಷ್ಟು ಬೇಕಾದರೂ ಹೋರಾಡ್ತಾಳೆ, ಯಾರ ಜೊತೆ ಬೇಕಾದರೂ ಹೋರಾಡ್ತಾಳೆ, ಆದರೆ ಗಂಡನ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಆ ಸಣ್ಣ ಕಾಮನ್ ಸೆನ್ಸ್ ಇಲ್ವೇನೆ ನಿನಗೆ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಚಾರು ಮೇಡಮ್, ನೀವು ಹೇಳಿರೋ ಹಾಗೆ ಎಲ್ರಿಗೂ ಕಾಮನ್ ಸೆನ್ಸ್ ಇಲ್ದಿದ್ರೆ ನಮ್ಮ ದೇಶದಲ್ಲಿ ಕೊಲೆ, ದರೋಡೆ, ಅನ್ಯಾಯ ಆಗ್ತಿರಲಿಲ್ಲ. ಏನು ಹೇಳಿದೆ ನೀನು, ಚಾರುನ ಸಾಯಿಸಿ ನನ್ನ ಮದುವೆಯಾಗಿ ನನ್ನ ಜೊತೆ ಸಂತೋಷವಾಗಿರ್ತೀಯಾ? ಚಾರು ಮೇಡಮ್ನ ಬಿಟ್ಟು ನಾನು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಈ ರಾಮಾಚಾರಿ ಯಾವತ್ತಿದ್ರೂ ಚಾರುಗೆ ಮಾತ್ರ, ಬೇರೆ ಯಾರಿಗೂ ಸಿಗಲ್ಲ ಅಂತ ಹೇಳ್ತಾನೆ. ಆಗ ಸೀತಾ ತುಂಬ ಕೋಪದಲ್ಲಿ, ರಾಮಾಚಾರಿ, ಅವತ್ತು ಹೇಳ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ, ನನಗೆ ನೀನೇ ಬೇಕೇ ಬೇಕು. ಒಂದು ವೇಳೆ ನೀನು ನನಗೆ ಸಿಗದೆ ಹೋದರೆ ನಾನು ನಿನ್ನ ಸಾಯಿಸೋಕ್ಕೂ ರೆಡಿ. ನಾವು ಪ್ರೀತಿಸೋರು ಎಲ್ಲಾದರೂ ಚೆನ್ನಾಗಿರಲಿ ಅಂತ ನಿನ್ನ ಫೋಟೋ ಇಟ್ಕೊಂಡು ಪ್ಯಾಥೋ ಸಾಂಗ್ ಕೇಳ್ಕೊಂಡು ಮೂಲೆಯಲ್ಲಿ ಬಿದ್ದಿರೋಕ್ಕೆ ನಾನು ಸಾಮಾನ್ಯದ ಹುಡುಗಿ ಅಲ್ಲ. ಆ ಬ್ರಹ್ಮ ಸ್ಪೆಷಲ್ ಆಗಿ ಸೃಷ್ಟಿ ಮಾಡಿ ಭೂಮಿಗೆ ಕಳಿಸಿರೋ ಸೀತಾಲಕ್ಷ್ಮಿ ನಾನು. ಇವಳನ್ನು ಸಾಯಿಸ್ತೀನಿ ಅಂತ ಚಾರು ಹತ್ರ ಬರ್ತಾಳೆ. ಆಗ ರಾಮಾಚಾರಿ ಸೀತಾ ಕೆನ್ನೆಗೆ ಹೊಡಿತಾನೆ. ಹೆಣ್ಮಕ್ಳ ಮೇಲೆ ಕೈ ಮಾಡೋದು ತಪ್ಪು, ಆದರೆ ನಿನ್ನ ನೋಡಿದರೆ ಹೆಣ್ಣು ಅನ್ನೋ ಭಾವನೆನೇ ಬಂದಿಲ್ಲ. ಗೊತ್ತಾ, ಒಂದು ಹೆಣ್ಣಿಗೆ ಇರಬೇಕಾದ ಕರುಣೆ, ತಾಳ್ಮೆ, ಹೆಣ್ತನ ಯಾವುದೂ ನಿನ್ನಲ್ಲಿ ಕಂಡೇ ಇಲ್ಲ. ನಮ್ಮ ದೇಶದಲ್ಲಿ ಹೆಣ್ಮಕ್ಳನ್ನ ಪೂಜೆ ಮಾಡೋ ಸ್ಥಾನದಲ್ಲಿಟ್ಟು ಗೌರವ ಕೊಡ್ತಾರೆ. ಹೆಣ್ಣು ಅಂದರೆ ಶಕ್ತಿ, ಆದರೆ ಆಗಾಗ ನಿನ್ನಂಥ ಒಂದಷ್ಟು ಕೆಟ್ಟ ಕಳ್ಳಗಳು ಬೆಳ್ಕೊಂಡು ಬಿಡ್ತವೆ. ಅದನ್ನು ಆಗಿಂದಾಗಲೇ ಚಿವುಟಿ ಬಿಸಾಕಬೇಕು, ಇಲ್ಲಾಂದರೆ ನಮ್ಮ ಪರಿವಾರಕ್ಕಲ್ಲ ನಮ್ಮ ಪರಿಸರಕ್ಕೆ ಹಾನಿ. ನಾನು ಬರ್ತಿರೋ ಕೋಪಕ್ಕೆ ನಿನ್ನ ಅಂತ ಹೇಳ್ತಿರ್ತಾನೆ. ಆಗ ಜಯಸಿಂಹ ರಾಮಾಚಾರಿಗೆ ಕೈ ಮುಗಿದು, ಬೇಡಪ್ಪ ಬೇಡ, ಇಷ್ಟೆಲ್ಲ ಆದಮೇಲೆ ನನ್ನ ಮಗಳಿಗೆ ಬುದ್ಧಿ ಬರುತ್ತೆ ಅಂತ ಅಂದ್ಕೊಂಡೆ, ಆದರೆ ನಾನು ಸೋತ್ಬಿಟ್ಟೆ ಅಂತ ಹೇಳ್ತಾನೆ. ಆಗ ಸೀತಾ, ಡ್ಯಾಡಿ ನೀವು ಅಂತ ಕೇಳ್ತಾಳೆ. ಆಗ ಜೆ.ಕೆ. ಬಾವಾಜಿ, ಇಷ್ಟು ಬೇಗ ಸೋಲನ್ನು ಒಪ್ಕೋತಾ ಇದ್ದೀರಾ? ಅಲ್ಲ, ಸೀತಾಲಕ್ಷ್ಮಿ ಮನೆಗೆ ಹೋದ್ಮೇಲೆ ಒಬ್ಬಳೇ ಯೋಚನೆ ಮಾಡುವಾಗ ಅವಳಿಗೂ ಅರ್ಥ ಮಾಡ್ಕೊಂಡು ಬದಲಾಗ್ತಾ ಇದ್ಲು ಅಲ್ವಾ ಅಂತ ಹೇಳ್ತಾನೆ. ಆಗ ಸೀತಾಲಕ್ಷ್ಮಿ, ಮಾವ ನೀನು ಅಂತ ಕೇಳ್ತಾಳೆ. ಆಗ ಚಾರು, ನೀನು ಪ್ರೀತಿಗೋಸ್ಕರ ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ಬೋದು ಅನ್ನೋದಾಗಿದ್ದರೆ ನಾನು ನಿನ್ನ ಗ್ರೇಟ್ ಅಂತ ಹೇಳ್ತಿದ್ದೆ, ಆದರೆ ನೀನು ಪ್ರೀತಿಗೋಸ್ಕರ ಅಲ್ಲ, ನಿನ್ನ ಹಠಗೋಸ್ಕರ ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀಯಾ. ಗೇಮಲ್ಲಿ ನೀನು ಸಾಯ್ತೀಯ ಅಂತ ಗೊತ್ತಾದ ಕ್ಷಣ ನಿನ್ನ ಕ್ಯಾರೆಕ್ಟರ್ ಬದಲಾಯಿತು, ಅದು ಪ್ರೀತಿನ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ನಿನಗೆ ಅಸಲಿ ಪ್ರೀತಿ ಅಂದರೆ ಏನಂತ ಗೊತ್ತಾ? ಈ ಜನ್ಮದಲ್ಲಿ ಅರ್ಥ ಆಗುತ್ತೆ ನಿನಗೆ. ನೀನು ಎಷ್ಟು ಜನ್ಮ ಎತ್ತಿದರೂ ನಿನ್ನ ಬೆರಳಲ್ಲ, ನಿನ್ನ ನೆರಳನ್ನು ಮುಟ್ಟಲ್ಲ ನಾನು ಅಂತ ರಾಮಾಚಾರಿ ಹೇಳ್ತಾನೆ. ಆಗ ಚಾರು, ಸೀತಾ, ನಾವು ಹುಟ್ಟುವಾಗಲೇ ನಮ್ಮ ಜೋಡಿ ಯಾರು, ನಮ್ಮ ಗಂಡ ಯಾರು ಅಂತ ದೇವರು ನಿರ್ಧಾರ ಮಾಡಿ ಕಳಿಸಿರ್ತಾನೆ. ಹಾಗೆ ನಿರ್ಧಾರ ಮಾಡಿರೋ ಜೋಡಿನೇ ನಮ್ಮದು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ನಮ್ಮನ್ನು ದೂರ ಮಾಡೋ ಶಕ್ತಿ ನಿನಗಲ್ಲ, ಭಗವಂತನಿಗೂ ಇಲ್ಲ ಅಂತ ಹೇಳ್ತಾನೆ. ಆಗ ಚಾರು, ಇವಾಗ ಆದ ಇನ್ಸಿಡೆಂಟಿಂದ ನಿನ್ನ ಮನಸ್ಸಲ್ಲಿ ಇರೋ ಸ್ವಾರ್ಥ, ಕೆಟ್ಟತನ ನೋಡೋ ಆಯ್ತಲ್ಲ, ಇನ್ನೂ ನಿನ್ನಲ್ಲಿ ಪ್ರೀತಿ ಇದೆ ಅಂದರೆ ಯಾರಾದರೂ ನಂಬ್ತಾರ? ಇವನು ನನ್ನ ರಾಮಾಚಾರಿ, ನನ್ನವನು ಮಾತ್ರ. ನಿಮ್ಮಪ್ಪನಿಗೆ ಬುದ್ಧಿ ಬಂದಿರೋ ಥರ ನಿನಗೂ ಬುದ್ಧಿ ಬಂದರೆ ನನಗೆ ಸಂತೋಷ, ಇಲ್ಲ ಅಂದರೆ ನಿನ್ನ ಕರ್ಮ ಅಂತ ಚಾರು ಹೇಳ್ತಾಳೆ. ಆಗ ಸೀತಾ, ಹೌದು, ಪ್ರೀತಿ ಕಿತ್ಕೊಳ್ಳೋಕ್ಕೆ ಆಗಲ್ಲ ಅಲ್ಲ, ಹೌದು, ಸಾರಿ, ಎಲ್ರಿಗೂ ಸಾರಿ, ನೀವೆಲ್ಲ ಚೆನ್ನಾಗಿರಿ ಅಂತ ಹೇಳಿ ಹೋಗ್ತಾಳೆ. ಆಗ ರಾಮಾಚಾರಿ ಚಾರುಗೆ ಖುಷಿ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತದೆ. ಧನ್ಯವಾದಗಳು.